ಈ ಅಕ್ರಮದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಒಂದಷ್ಟು ಆಟೋ ಡ್ರೈವರ್ಸು ಅಷ್ಟಲ್ಲ ಸಾಕಷ್ಟು ಆಟೋ ಡ್ರೈವರ್ಸು ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡೋಕ್ಕೆ ನಾನು ಒಂದು ದಿವಸ 2 ದಿವಸ ಅವು ಹೋಗ್ಲಿ ಬಿಡಿ ಅಂತೇಳಿ ಸುಮ್ಮನೆ ಆದೆ. ಬಟ್ ದಟ್ ಕ್ರಾಸ್ ದ ಲಿಮಿಟ್ಸ್. ಒಂದು ಲಿಮಿಟನ್ನು ಕ್ರಾಸ್ ಮಾಡಿದ ಮೇಲೆ ಈಗ ನಾನು ವಿಧಿ ಇಲ್ಲದೆ ಯಲಹಂಕ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕೆಟ್ಟದಾಗಿ ನನ್ನ ವಿರುದ್ಧವಾಗಿ ನಾವೇನ ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಬೇರೆ ವಿಚಾರ. ನಾವು ಇವರ ಅಕ್ರಮಗಳನ್ನು ಸ್ಟಾಪ್ ಮಾಡಿ ಅಂದಿದ್ದಕ್ಕೆ ಕೆಟ್ಟ ಭಾಷೆ, ಕೆಟ್ಟ ಪದಗಳು, ಫ್ಯಾಮಿಲಿ ಬಗ್ಗೆ, ನಮ್ಮ ಬಗ್ಗೆ ಧಮ್ಕಿ ಈ ಒಂದು ಎಲ್ಲ ಪದಗಳನ್ನು ಬಳಸಿ ಇವರುಗಳು ವಿಡಿಯೋಗಳನ್ನು ಮಾಡಾಕಿ ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೂ ಕೂಡ ಎಲ್ಲ ಬೆದರಿಕೆ ಮತ್ತು ನಮಗೂ ಕೂಡ ಒಂದು ಬೆದರಿಕೆ ಹಾಕೋ ರೀತಿಯಲ್ಲಿ ಮಾಡಿದರು. ಹಾಗಾಗಿ ಇವತ್ತು ಬೆಂಗಳೂರು ಯಲಹಂಕದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಬಂದು ಐ ಜಸ್ಟ್ ರಿಜಿಸ್ಟರ್ಡ್ ಎನ್ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈಗ. ಓಕೆ, ಆಟೋ ಅಕ್ಕ ನನ್ನ ವಿರುದ್ಧವಾಗಿ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ ಆಟೋ ಡ್ರೈವರ್ಗಳ ವಿರುದ್ಧ ಎಫ್ ಐ ಆರನ್ನು ದಾಖಲಿಸಿದ್ದೇವೆ. ಇದು ಬೆಂಗಳೂರು ನಗರ ಓಕೆ ಪೊಲೀಸ್ ಸೈಬರ್ ಪೊಲೀಸ್ ಠಾಣೆ ಇದು ಎಫ್ ಐ ಆರ್ ಕಾಪಿ ಆಟೋ ಪ್ರಶ್ನೆ ಏನಿಲ್ಲ. ನನ್ನ ಧ್ವನಿ ಕರೆಕ್ಟ್ ಆಗಿದೆ, ಕಾನೂನು ರೀತಿಯಲ್ಲಿದೆ, ನಾನು ಯಾವುದೂ ತಪ್ಪು ಮಾಡಿಲ್ಲ. ಬಟ್ ಒಂದಂತೂ ನಿಜ, ಬೆಂಗಳೂರಲ್ಲಿ ಅಕ್ರಮ ನಡೀತಾ ಇದೆ, ಆಟೋಗಳ ಅಕ್ರಮ ನಡೀತಾ ಇದ್ದಂತೂ 100% ಸತ್ಯ. ಯಾಕೆ ಅಂತಂದರೆ 1000ಕ್ಕೂ ಹೆಚ್ಚು ಒಂದು 1000ಕ್ಕೂ ಹೆಚ್ಚು ಎಫ್ ಐ ಆರ್ ಆಟೋ ಡ್ರೈವರ್ಗಳ ವಿರುದ್ಧ ದಾಖಲಾಗಿದೆ. ಒಂದು 600ಕ್ಕೂ ಹೆಚ್ಚು ಅಕ್ರಮ ಆಟೋಗಳನ್ನು RTO ಸೀಸ್ ಮಾಡಿದೆ. ಸೊ ಹಂಗಾಗಿ ನಾವು ಮಾಡಿದಂಥ ಆಪರೇಷನ್ಸ್ ಏನಿದೆ ಈ ಒಂದು ಅಕ್ರಮ ಆಟೋಗಳ ವಿರುದ್ಧ ಅದು ಸಾಬೀತಾಗಿದೆ. ಈ ಆಟೋಗಳಲ್ಲಿ ಸಾಕಷ್ಟು ಅಕ್ರಮ ಇತ್ತು, ಈಗಲೂ ಇನ್ನೂ ನಡೀತಾ ಇದೆ. ಬಟ್ ಆಪರೇಷನ್ಸ್ ಮುಂದಾಗಿದೆ. ಸೊ ಹಾಗಾಗಿ ನಮ್ಮ ವಿರುದ್ಧ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಾಕಿದ ಆಟೋ ಡ್ರೈವರ್ಗಳ ವಿರುದ್ಧ ಎಫ್ ಐ ಆರ್ಗಳನ್ನು ದಾಖಲಿಸಿದ್ದೇವೆ. ಓಕೆ, ಇಟ್ಸ್ ಅ ವೇ ಟು ಸೀಕ್ ಜಸ್ಟಿಸ್. ಸೊ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಏನು ನಡ್ಕೊಂಡಿಲ್ಲ, ಬಟ್ ಅವ್ರು ಮಾಡ್ತಾ ಇದ್ದಂಥ ಅಕ್ರಮಗಳನ್ನು ಬಯಲಿಗಿಳಿದಿದ್ದೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ದೊಡ್ಡ ಸಾರ್ವಜನಿಕರ ವಲಯದಿಂದ ನಮಗೆ ಸಾಕಷ್ಟು ಸಪೋರ್ಟ್ ಬಂತು. ಅಫ್ಕೋರ್ಸ್ ಇವತ್ತು ಯಲಹಂಕ ಸೈಬರ್ ಕ್ರೈಮ್ ಪೊಲೀಸರು ಅಷ್ಟೇ ನೆನೆ ನಮ್ಮ ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡ್ರು. ಇವತ್ತು ಎಫ್ ಐ ಆರನ್ನು ದಾಖಲಿಸಿ ಆಟೋ ಡ್ರೈವರ್ಗಳ ವಿರುದ್ಧ ಯಾವ ಆಟೋ ಡ್ರೈವರ್ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಾಕಿದ್ದಾರೆ ಮತ್ತು ಮಾತಾಡಲಿ, ನಮ್ಮನ್ನು ಪ್ರಶ್ನೆ ಮಾಡಬೇಡಿ ಅಂತ ನಾವೆಲ್ಲೂ ಹೇಳಲ್ಲ. ಐ ನೆವರ್ ಟೋಲ್ಡ್ ನಾನೇನಾದರೂ ನನ್ನನ್ನು ಪ್ರಶ್ನೆ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡಲಿ, ಅದಕ್ಕೆ ನಾಟ್ ನೆಸೆಸರಿ ಕೆಟ್ಟ ಪದಗಳನ್ನು, ಆಮೇಲೆ ಕೆಟ್ಟ ಭಾಷೆಯನ್ನು ಮತ್ತು ಧಮ್ಕಿ ಹಾಕಿ ವಿಡಿಯೋ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ತಪ್ಪು ಮಾಡಿರೋದು ಆಟೋ ಡ್ರೈವರ್ಸೇ ಹೊರತು ನಾವ್ಯಾರೂ ಅಲ್ಲ. ಆಮೇಲೆ ನಾನು ಆಟೋದಲ್ಲಿ ಹೋಗೋದು ಇಲ್ಲ, ಸಾರ್ವಜನಿಕ ವಲಯದಲ್ಲಿ ಆಗಿರೋದ್ರಿಂದ ನನ್ನ ಭಾಷೆ ಮೇಲೆ ಇಡ್ತಾ ಇಲ್ಲದೆ ಕೆಟ್ಟದಾಗಿ ಸಾಮಾಜಿಕ ಜಾಲತಾಣವನ್ನು ಇವತ್ತು ಇವರ ಅಕ್ರಮ ಮಾಡೋದಲ್ದಿರ ಅಕ್ರಮ ಮಾಡೋದನ್ನ ಸಮರ್ಥನೆ ಮಾಡ್ಕೊಳಕ್ಕೆ ನಮ್ಮ ವಿರುದ್ಧ ಕೆಟ್ಟ ಭಾಷೆನಲ್ಲಿ ಥ್ರೆಟ್ನಿಂಗ್ ಮಾಡಿದಂಥ ಇವರುಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ. ಸೊ ವಿ ಹ್ಯಾವ್ ರಿಜಿಸ್ಟರ್ಡ್ ಎನ್ ಎಫ್ ಐ ಆರ್. ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಇವತ್ತು ಎಫ್ ಐ ಆರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಸಂವಿಧಾನ ಮತ್ತು ಕಾನೂನು ಎರಡೂ ಬದುಕಿದೆ. ಯಾರಿಗೆ ತೊಂದರೆ ಆದರೂ ಕೂಡ ಅದಕ್ಕೆ ಪೊಲೀಸು, ಕಾನೂನು, ಎಫ್ ಐ ಆರು ಮತ್ತು ಕೋರ್ಟ್ ಇದೆ. ಅದನ್ನು ಬಿಟ್ಟು ನಾವು ಕೈಗೆ ಕಾನೂನನ್ನ ತಗೊಳ್ತೀವಿ ಅಂತಂದರೆ ಅದು ಯಾರೇ ಆಗಿರಲಿ ಅವರ ವಿರುದ್ಧ ಇದು ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇರೋದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ. ಸೊ ಅಲ್ಲಿ ನಿಂತ್ಕೊಂಡೆ ಈ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಲ್ಲ ಆಟೋವರು ಕೆಟ್ಟವರು ಅಂತೂ ನಾನು ಹೇಳೋದಿಲ್ಲ. ಒಂದು ಸೆಗ್ಮೆಂಟ್ ಒಂದು 20-25% ಒಳ್ಳೆ ಆಟೋದರು ಇದ್ದಾರೆ, ಅವರೂ ಕೂಡ ಕೆಟ್ಟ ಹೆಸರನ್ನು ತರ್ತಾ ಇದ್ದೀರಾ. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ರಮಗಳಿಗೆ ಸರ್ಕಾರನೇ ಆಗಿರ್ಬೋದು ಮತ್ತು ಕಾನೂನೇ ಆಗಿರ್ಬೋದು ಖಂಡಿತ ಸಪೋರ್ಟ್ ಮಾಡಲ್ಲ. ಯು ನೀಡ್ ಟು ಫಾಲೋ ಇನ್ ಲೈನ್. ನೀವುಗಳು ಮೀಟ್ರ್ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಪರ್ಮಿಟ್ ಇಟ್ಕೊಳ್ಬೇಕು, ಇನ್ಶೂರೆನ್ಸ್ ಇಟ್ಕೋಬೇಕು, ಎಮಿಷನ್ ಇಟ್ಕೊಳ್ಬೇಕು, ಮತ್ತು ನಿಮ್ಮ DL ಇರಬೇಕು, ಕುಡಿದು ಗಾಡಿ ಓಡಿಸೋಂಗಿಲ್ಲ, ಮೀಟ್ರ್ ಹಾಕಬೇಕು. ಇದೆಲ್ಲ ಮಾಡಿ ನೀವು ಒಳ್ಳೆ ರೀತಿಯಲ್ಲಿ ಗಾಡಿ ಓಡಿಸಿದ್ರೆ ನಿಮ್ಗೇನು ತೊಂದರೆ ಇರೋದಿಲ್ಲ. ಅದರ್ವೈಸ್ ದ ಲಾ ವಿಲ್ ಆಲ್ರೆಡಿ 1000ಕ್ಕೂ ಹೆಚ್ಚು ಎಫ್ ಐ ಆರ್ ಆಗಿದೆ. 1000 ಆಟೋ ಡ್ರೈವರ್ಸ್ ಮೇಲೆ 1000ಕ್ಕೂ ಹೆಚ್ಚು ಎಫ್ ಐ ಆರ್ ಆಟೋ ಡ್ರೈವರ್ಸ್ಗಳ ಮೇಲೆ, ಅಕ್ರಮ ಆಟೋ ಡ್ರೈವರ್ಗಳ ಮೇಲೆ ಆಗಿದೆ.
ಸುಮಾರು 500ಕ್ಕೂ ಹೆಚ್ಚು ಆಟೋಗಳ ಸೀಸ್ ಆಗಿದೆ. ಈ ಸಂದರ್ಭದಲ್ಲಿ ಕೆಟ್ಟದಾಗಿ ನಾವು ನಿಮ್ಮ ಅಕ್ರಮ ವಿರುದ್ಧ ಧ್ವನಿ ಎತ್ತದೇ ಹೊರತು ನಿಮ್ಮ ಒಳ್ಳೆತನದ ಬಗ್ಗೆ ನಾನು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಬಟ್ ಒಂದಂತೂ ನಿಜ, ಉಪ್ಪು ತಿಂದೋನು ನೀರು ಕುಡಿಲೇಬೇಕು. ಸೊ ನಾವು ಈ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ವಿ. ನೆನ್ನೆ ಯಲಹಂಕ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಅವರು FIR ಮಾಡಿ ಕಾಪಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅ ಕಾಪಿ. ನಾನು ಹೇಳೋದಿಷ್ಟೇನೆ, ಈ ಹೋರಾಟ ಒಂದು ಮಟ್ಟಕ್ಕೆ ಸರಿ ಹೋಗಬೇಕು. ಆಟೋ ಡ್ರೈವರ್ಗಳು ಯೂನಿಫಾರ್ಮ್ ಆಗಬೇಕು, ಅಕ್ರಮ ನಿಲ್ಲಬೇಕು. ದಿಸ್ ಇಸ್ ವಾಟ್ ವಿ ವಾಂಟ್ ಟು ಸೇ. ಆ್ಯಂಡ್ ಇಫ್ ಯು ಡೋಂಟ್ ಫಾಲೋ ಇನ್ ಲೈನ್, ನೀವುಗಳು ಅಕ್ರಮ ನಡೆಸ್ತೀನಿ ಅಂತ ಮತ್ತೆ ಮುಂದುವರೆದ್ರೆ ಕಾನೂನು ಹೆಂಗಿರು 1,000ಕ್ಕೂ ಹೆಚ್ಚು ಆಟೋಗಳನ್ನು ಕಂಟಿನ್ಯೂಸ್ ಆಗಿ 7 days ಕಂಟಿನ್ಯೂಸ್ ಆಗಿ 7th day RTO ಅವರು ಆಪರೇಷನ್ಸನ್ನು ಮುಂದುವರಿಸ್ತಾ ಇದ್ದಾರೆ. ಟ್ರಾಫಿಕ್ ಅವರು ಕೂಡ ಆಪರೇಷನ್ಸ್ ಮಾಡ್ತಾ ಇದ್ದಾರೆ, ತನಿಖಾ ಆಪರೇಷನ್ಸನ್ನು ಮಾಡ್ತಾ ಇದ್ದಾರೆ. ಸೊ ಈಗಲೂ ಕೂಡ ಸಮಯ ಇದೆ. ಮಿಕ್ಕ ಆಟೋಗಳವರು ದಯಮಾಡಿ ಮೀಟ್ರ್ ಹಾಕಿ, ಯೂನಿಫಾರ್ಮ್ ಹಾಕಿ, ಪರ್ಮಿಟ್ ಮಾಡ್ಕೊಳ್ಳಿ, ದಾಖಲೆ ಮಾಡ್ಕೊಳ್ಳಿ. ಈ ಗ್ರಾಹಕರಿಂದ ನಿಮಗೆ ಜೀವನ ನಡೆಯುತ್ತೆ. ಅವ್ರ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡದಲ್ಲಿರೋ ಕನ್ನಡ ನಾಡಿನ ಕನ್ನಡಿಗರ ಬಗ್ಗೆ ನಿಮಗೆ ಗೌರವ ಇರಲಿ, ಹೆಮ್ಮೆ ಇರಲಿ. ಕೆಟ್ಟ ವಿಡಿಯೋಗಳು ನಿಮ್ಮೊಬ್ಬರಿಗೆ ಮಾಡೋಕ್ಕೆ ಬರೋದಂತಲ್ಲ. ಮುಂದೆ ಕೆಟ್ಟ ವಿಡಿಯೋಗಳನ್ನು ಮಾಡಿದ್ರೆ ಜೈಲಿನ ಕಂಬಿಯನ್ನು ಎಣಿಸ್ತೀರಾ. ಯು ವಿಲ್ ಲ್ಯಾಂಡ್ ಇನ್ ಜೈಲ್. ಐ ವಿಲ್ ಎನ್ಶ್ಯೂರ್ ಯು ವಿಲ್ ಲ್ಯಾಂಡ್ ಇನ್ ಜೈಲ್. ನಿಮ್ಮನ್ನು ಜೈಲಿಗೆ ಕಳಿಸೋದು ದೊಡ್ಡ ವಿಚಾರನೇ ಅಲ್ಲ. ನೀವೇ ಹೇಳ್ಕೊತಾ ಇದ್ದೀರಾ ಬಡವ್ರ ಮಕ್ಕಳು ಅಂತ. ಬಟ್ ಬಡವ್ರ ಮಕ್ಕಳು ಕಾನೂನನ್ನ ಪಾಲನೆ ಮಾಡಬೇಕು. ಕೆಟ್ಟದಾಗಿ ವಿಡಿಯೋ ಮಾಡಾಕರೆ ಬಡವ್ರ ಮಕ್ಳು ಹೆಂಗಾಗ್ತೀರಾ? ನೀವೆಲ್ಲ ಆರೋಪಿಗಳಾಗ್ತೀರಾ? ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇನೆ. ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಆಟೋ ಡ್ರೈವರ್ಸ್, ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಾಕ್ಬೇಡಿ. ನಿಮಗೆ ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಬಟ್ ನೀವು ಅಕ್ರಮ ಮಾಡಿದ್ದೀವಿ, ಅಕ್ರಮಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಕೋರ್ಟು ಸಪೋರ್ಟ್ ಮಾಡೋದಿಲ್ಲ, ವ್ಯವಸ್ಥೆನೂ ಸಪೋರ್ಟ್ ಮಾಡಲ್ಲ, ಸರ್ಕಾರನೂ ಸಪೋರ್ಟ್ ಮಾಡಲ್ಲ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿನೂ ಸಪೋರ್ಟ್ ಮಾಡಲ್ಲ, ನಾವು ಸಪೋರ್ಟ್ ಮಾಡಲ್ಲ. ಅಲ್ಟಿಮೇಟ್ ಆಗಿ ಅಕ್ರಮಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ ಅಂತ ಹೇಳುತ್ತಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ FIR ಮಾಡಿದ್ದೀನಿ. ದಿಸ್ ಇಸ್ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಆಯಿತು ಅಂತಂದರೆ ಇನ್ನೂ ಬೇರೆ ಕ್ರಮ ಇದೆ, ಕಾನೂನು ರೀತಿಯೇ ಕ್ರಮ ತಗೊಳ್ತೀವಿ. ಈ ಸಮರ ಜನರ ಪರವಾಗಿ, ಈ ಒಂದು ಹೋರಾಟ ಏನಿದೆ, ಲಕ್ಷಾಂತರ, ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಅದರಲ್ಲಿ 90% ಆಟೋ ಬಳಸ್ತಾರೆ. ಅವ್ರಿಗೆಲ್ಲ ನೀವು ಟೋಪಿ ಹಾಕ್ತಿರಲ್ವಾ, ಮೀಟ್ರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, 500 ರೂಪಾಯಿ ಕೊಡು, 1000 ರೂಪಾಯಿ ಕೊಡು, 800 ರೂಪಾಯಿ ಕೊಡು ಅಂತ ಕೇಳ್ತಿರಲ್ಲ. ಅಕ್ರಮ ಅಲ್ವಾ? ಪರ್ಮಿಟ್ ಅಲ್ಲದೆ ಗಾಡಿ ಓಡಿಸ್ತಿರೋ ಅದು ಅಕ್ರಮ ಅಲ್ವಾ? ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ, ಎಮಿಷನ್ ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ. ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ ನಿಮ್ಮ ಆಟೋದಲ್ಲಿ ಕೂತ್ಕೊಂಡು ಅಂತ? ಸಾರ್ವಜನಿಕರ ಜೀವಕ್ಕೆ ಯಾರು ಬೆಲೆ ಕಟ್ತಾರೆ ಅಂತ ಹೇಳುತ್ತಾ, ನಿಮ್ಮ ಅಕ್ರಮ ತಡೆಗೆ ಪ್ರತಿದಿನ ನಾವು ಕಾನೂನಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಇನ್ನು ಮುಂದೇನಾದರೂ ಯು ಶುಡ್ ಫಾಲ್ ಇನ್ ಲೈನ್. ಕೆಟ್ಟದಾಗಿ ವಿಡಿಯೋ ಮಾಡೋದ್ರಿಂದ ಕಾನೂನಿಗೆ ನೀವೇ ತಗಲಾಕೊಳ್ತೀರಾ. ಓಕೆ, ಈಗ ನೋಡಿ ಇಲ್ಲಿ FIR ರಿಜಿಸ್ಟರ್ ಆಗಿದೆ, ಅವ್ರು ವಾರಂಟ್ ಎತ್ಕೊಂಡ್ಬರ್ತಾರೆ, ಬೇಲ್ ತೊಗೊಳ್ಬೇಕು, ಅನ್ಬೋಗ್ಸಿ, ನಮಗೇನಿಲ್ಲ. ಸೊ ವಿ ಆರ್ ವೆರಿ ಕ್ಲಿಯರ್. ಆಟೋ ಮಾಫಿಯಾ ಬ್ರೇಕ್ ಆಗಲೇಬೇಕು, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗೋವರೆಗೂ ನಮ್ಮ ಈ ಧ್ವನಿ, ನಮ್ಮ ಈ ಹೋರಾಟ, ಕಾನೂನಿನ ಕ್ರಮ ನಡೀತಾನೆ ಇರ್ತದೆ. ಆಮೇಲೆ ಜನರು ಖುಷಿಯಾಗಿದ್ದಾರೆ. ನನ್ನ ಈ ಹೋರಾಟದಿಂದ ಜನರಿಗೆ ಒಳ್ಳೇದಾಗಿದೆ. ಸೊ ಜನರಿಗೆ ಒಳ್ಳೇದಾದಾಗ ಈಸ್ ಇಸ್ ಅ ವೇ. ಇನ್ನು ಅಮ್ಮ ಅಕ್ಕ ನಮ್ಮ ತಾಯಿ ಇದ್ದಂಗೆ ಅಲ್ವ ನಿಮ್ಮ ತಂದೆ, ನಿಮ್ಮ ತಾಯಿನೂ ನಮ್ಮ ಮನೇಲಿ ಹೆಣ್ಮಕ್ಳಿದ್ದಂಗೆ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಂಗೆಲ್ಲ ನಮ್ಮ ಮನೇನೂ ಹೆಣ್ಮಕ್ಳು. ಬಾಯಲ್ಲಿ ಬಾ, ಯಾಕೆ ನಾನು ಬರೋಂಥ ಅವಶ್ಯಕತೆ, ಪೊಲೀಸವ್ರನ್ನ ಕಳಿಸ್ತೀನಿ, ಜೈಲಿಗೆ ಹೋಗೋಣ ಬಿಟ್ಬಿಡ್ತಾರೆ. FIR ಆದಮೇಲೆ. FIR ಆಗಿದೆ, ಜೈಲಿಗೆ ಹೋಗೋಕ್ಕೆ ರೆಡಿಯಾಗಿ. ಓಕೆ, ಬಟ್ ಒನ್ ಥಿಂಗ್ ಈಸ್ ದೇರ್, ನಿಮ್ಮ ಅಕ್ರಮಗಳಿಗೆ, ನಿಮ್ಮ ದಬ್ಬಾಳಿಕೆಗೆ ಬಗ್ಗೋ ಮಗ ಅಂತೂ ನಾನಲ್ಲ. ಓಕೆ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.